ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗ್ನ ನಾನು 1:30 ಶುರು ಮಾಡ್ತಾ ಇದ್ದೀನಿ. ರೆಡಿ ಆಗಿದ್ದೀನಿ, ಕ್ಯಾಂಟೀನ್ಗೆ ಹೋಗಬೇಕು. ನಾನು ಸುನಿಲ್ ಬರೋವರೆಗೂ ನೆಕ್ಸ್ಟ್ ಟೈಮ್ ಇನ್ನು ಕ್ಯಾಂಟೀನ್ಗೆ ಹೋಗಂಗಿಲ್ಲ ನಾನು ಅಂತ ಅಂದ್ಕೊಂಡಿದ್ದೆ. ಈ ಸಲ ಸುನಿಲ್ ಬಂದಾಗ ಒಂದು 3-4 ಐಟಮ್ಸ್ ಮಿಸ್ ಆಗಿತ್ತು. ಅಂದರೆ ಶ್ಯಾಂಪೂ ಮತ್ತು ನೈಝೋಲ್ ಎಲ್ಲ ಬರುತ್ತಲ್ಲ, ಅದು ಹೋಮ್ ಕ್ಲೀನರು, ಅದೆಲ್ಲ ಸ್ವಲ್ಪ ಖಾಲಿ ಆಗಿಬಿಟ್ಟಿದೆ. ಅದನ್ನು ಇವಾಗ ಹೋಗಿ ತೊಗೊಂಡು ಬರಬೇಕು. ಹೋಗ್ಬೇಕಂದ್ರೆ ನಾನೇ ಹೋಗಬೇಕು ಕ್ಯಾಂಟೀನ್ಗೆ, ಇಲ್ಲಾಂದರೆ ನಾನು ಸುನಿಲ್ ಇಬ್ಬರು ಬಿಟ್ಟು ಬೇರೆ ಯಾರೂ ಅಲೋ ಮಾಡಲ್ಲ. ಅಲ್ಲಿ ಕ್ಯಾಂಟೀನ್ ಕಾರ್ಡಲ್ಲಿ ಏನು ಫೋಟೋ ಇರುತ್ತೆ ಅವ್ರು ಮಾತ್ರ ಹೋಗಬೇಕು. ದ್ಯಾಟ್ಸ್ ವೈ ರೆಡಿ ಆಗಿದ್ದೀನಿ. ಇವಾಗ ಹೋಗಬೇಕು. ಹಾಗೆ ಒಂದಿವೆ ಬರ್ತಾ ಸ್ವಲ್ಪ ಕೆಲಸಗಳೂ ಇದೆ, ಅದನ್ನು ಮುಗಿಸ್ಕೊಂಡು ಬರಬೇಕು. ಸೊ ಇವತ್ತಿನ ವ್ಲಾಗ್ ಆಫ್ಟರ್ನೂನಿಂದ ಶುರು ಮಾಡ್ತಾ ಇದ್ದೀನಿ. ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್, ಶೇರ್, ಕಾಮೆಂಟ್ ಮಾಡೋದು ಮರಿಬೇಡಿ. ಆ್ಯಂಡ್ ನಾನು ರೆಡಿ ಆಗಿದ್ದೀನಿ. ನಮ್ಮ ಮೈಸೂರಂತೂ ಫುಲ್ ಚಿಲ್ಲಾಗಿದೆ ಅಂತ ಹೇಳ್ಬೋದು. ಯಾವಾಗ ಮಳೆ ಬರುತ್ತೆ, ಬಿಸಿಲಂತೂ 2 ಡೇಸಿಂದ ಕಾಣೆ ಆಗಿಬಿಟ್ಟಿದೆ. ಬಟ್ ಮಳೆ ಬರ್ತಾ ಇರುತ್ತೆ ಆ್ಯಂಡ್ ಸಡನ್ಲಿ ಸ್ಟಾಪ್ ಆಗುತ್ತೆ, ಮತ್ತೆ ಸಡನ್ಲಿ ಮಳೆ ಶುರುವಾಗುತ್ತೆ. ಹಿಂಗಾಗ್ಬಿಟ್ಟಿದೆ. ವೆದರ್ ಅಂತೂ ಫುಲ್ ಕೋಲ್ಡಾಗಿ ಕೂಲಾಗಿದೆ. ಬನ್ನಿ ಇವಾಗ ಹೋಗೋಣ. ಸೊ ಗೈಸ್, ಬಂದಾಯಿತು ಅಲ್ಲಿಂದ ಕ್ಯಾಂಟೀನಿಂದ. ಅಂದರೆ ಅಷ್ಟು ಐಟಮ್ಸ್ ಇರಲಿಲ್ಲ. ನೆಕ್ಸ್ಟ್ ವೀಕ್ ಬರುತ್ತೆ, ನೆಕ್ಸ್ಟ್ 10 ಆದಮೇಲೆ ಬರುತ್ತೆ ಅಂತ ಹೇಳಿದ್ರು. ಏನು ಬಾ. ಸೊ ಅಂದರೆ ಮೇನ್ ತಗೋ, ಇಲ್ಲಿ ಅಮ್ಮಮ್ಮನ ಫೋನ್ ಕೊಡು, ಇದ್ರೊಳಗಡೆ ಹಾಕಿದ್ಯಾ, ಕೊಡ್ರಿ ಬಾ ಅಮ್ಮಮ್ಮಗೆ. ಸೊ ನಮಗೆ ಮೇನ್ ಥಿಂಗ್ ಏನು ಅಂತಂದರೆ ಅದೇ ಶ್ಯಾಂಪೂ, ಕ್ರೀಮ್. ನಮಗೆ ಇದು ನೋಡಿ, ಒಂದು ಮಗು ಅಂದರೆ ಎಕ್ಸ್ಟ್ರಾ ಅದು ಬಂದಿತ್ತು ಅಂತ ತೊಗೊಂಡ್ವಿ. ಆ್ಯಂಡ್ ಟೀ ಪೌಡರ್ ವೆರಿ ಇಂಪಾರ್ಟೆಂಟ್. ಇನ್ನೇನು ಖಾಲಿ ಆಗೋಗಿ ಬಂದಿತ್ತು, ಹಾಗಾಗಿ ಲಾಸ್ಟ್ 1 ಪ್ಯಾಕ್ ಇತ್ತು. ಒಂದು ಟೀ ಪೌಡರ್ ತೊಗೊಂಡ್ವಿ. 2359 ಆಯಿತು ಇದಕ್ಕೆ, ಈ ಗ್ರಾಸರಿಗೆ. ಅದಕ್ಕೆ ಆಯಿಲ್ ತೊಗೊಂಡೆ, ಅದೊಂದು 500 ಸಮಥಿಂಗ್ ಆಯಿತು. ಸೊ ಬುಜ್ಜಿಗೋಸ್ಕರ ಬಿಸ್ಕೆಟ್. ಈ ಬಿಸ್ಕೆಟ್ ಒಂದು 3 ಟೈಮ್ಸ್ ಬರುತ್ತೆ. ಇಷ್ಟು ಅಂತ ಒಂದೇ ಸಲ ಕೊಡಲ್ಲ, ಯಾಕಂದರೆ ಬಿಸ್ಕೆಟ್ಸ್ ಎಲ್ಲ ಮೈದಾ, ಶುಗರ್ ಜಾಸ್ತಿ ಹಾಕಿ ಮಾಡಿರ್ತಾರೆ ಅಲ್ವಾ. ಹಾಗಾಗಿ ನಮ್ಮನೇಲಿ ಎಲ್ಲರೂ ಡ್ಯಾಡಿ ಎಲ್ಲ ಯೂಸ್ ಮಾಡೋದು ನೇಲ್ ಶ್ಯಾಂಪು. ಈ ಸಲ ಪಪಾಯ ಫ್ಲೇವರಲ್ಲಿ ಸಿಗ್ತಾಯಿತ್ತು, ಈ ಸಲ ನಮಗೆ ಬ್ಲ್ಯಾಕ್ಬೆರಿ ಫ್ಲೇವರಲ್ಲಿ ಸಿಕ್ಕಿದೆ. ಸೊ ದಟ್ಸ್ ವೈ ಬ್ಲ್ಯಾಕ್ ಕಲರ್. ಇದೊಂದು 4 ತಂದಿದ್ದೀನಿ, ಯಾಕಂದರೆ ಸುನಿಲ್ ಬರೋವರೆಗೂ ಆಗಲಿ, ಆಮೇಲೆ ಬೇಕಿದ್ರೆ ಅವ್ರು ಬಂದ್ಮೇಲೆ ತರಿಸೋಣ ಅಂತ. ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ ಓನ್ಲಿ ಶುಂಠಿ ಪೇಸ್ಟ್ ಸಿಕ್ತು. ಆ್ಯಂಡ್ ಟರ್ಮರಿಕ್ ಮತ್ತು ಗೀ, ದೇಸಿ ಗೀ. ಆ್ಯಂಡ್ ತಿಂದಾಯ್ತಾ ಬುಜ್ಜಿಗೆ ಜಾನ್ಸನ್ ಮಿಲ್ಕ್ ಪ್ಲಸ್ ರೈಸ್ ಲೋಷನ್. ಜಾನ್ಸನ್ಸ್ದೇ ಅವ್ನಿಗೆ ಬಾಡಿ ಲೋಷನ್ ಯೂಸ್ ಮಾಡೋದು. ಇವಾಗಂತೂ ಮಳೆ ಇರೋದ್ರಿಂದ ಮಕ್ಕಳಿಗೆ ಬಾಡಿ ಹೈಡ್ರೇಟಿಂಗ್ ಆಗಿರ್ಬೇಕಲ್ವ, ಸೊ ಸ್ಕಿನ್ ತುಂಬ ಸಾಫ್ಟ್ ಆಗಿರಬೇಕು. ಸೊ ಬೇಗ ಹಾಳಾಗ್ಬಿಡುತ್ತೆ ಅಂದ್ಬಿಟ್ಟು ಅದು ತಂದ್ವಿ. ಆ್ಯಂಡ್ ಬುಜ್ಜಿಗೋಸ್ಕರ ಜೂನಿಯರ್ ಹಾರ್ಲಿಕ್ಸ್. ಹಾರ್ಲಿಕ್ಸ್ ಕೊಟ್ಟಿನಿ. ಹಿಂಗೆ ಮಮ್ಮಿಗೆ ಕ್ರೀಮ್, ಗ್ಲೋ ಆ್ಯಂಡ್ ಲವ್ಲಿ ಕ್ರೀಮ್. ಇದೇನೋ ಹೊಸದಾಗಿತ್ತು, ಮಮ್ಮಿ ಯೂಸ್ ಮಾಡೋ ಫೇರ್ ಆ್ಯಂಡ್ ಲವ್ಲಿ ಗ್ಲೋ ಆ್ಯಂಡ್ ಲವ್ಲಿ ಆಗಿದೆ. ಹಾಗಾಗಿ ಒಂದು 4 ತೊಗೊಂಡು ಬಂದ್ವಿ. ಇಷ್ಟೇ ಇವಾಗ ಸಿಕ್ಕಿದ್ದು. ಇನ್ನು ಸಿಕ್ಕಿದ್ರೆ ಇಂದ ಶ್ಯಾಂಪೂಲ್ ಸಿಕ್ತು, ಅದನ್ನು ಬಿಟ್ಟು ಒಂದಷ್ಟು ಹಾರ್ಪಿಕ್, ನೈಝೋಲ್ ಎಲ್ಲ ತೊಗೋಬೇಕಿತ್ತು, ಅದು ಸಿಗಲಿಲ್ಲ. ಅದನ್ನೆಲ್ಲ ಲೋಕಲ್ ಶಾಪಲ್ಲಿ ತೊಗೋಬೇಕು, ಸೂಪರ್ ಮಾರ್ಕೆಟಲ್ಲಿ. ಏಯ್ ಬಾಯ್ ಕಡೆ. ಆ್ಯಂಡ್ ಇನ್ನೇನಿಲ್ಲ, ಆಯಿಲ್ ಅಷ್ಟೇ, ಕುಕ್ಕಿಂಗ್ ಆಯಿಲ್ ತೊಗೊಂಡು ಬಂದಿದ್ದೀನಿ. ಕುಕ್ಕಿಂಗ್ ಆಯಿಲ್ ಎಲ್ಲ ಐ ಥಿಂಕ್ ರಿಯಲ್ ಪ್ರೈಸ್ ಬಂದು 185 ಇದ್ದರೆ ನಮಗೆ 115ಗೆಲ್ಲ ಸಿಕ್ತು, 115 ರುಪೀಸ್ಗೆ. ಸೊ ವರ್ತ ಅಲ್ವಾ ಅಂತ ಅಂದ್ಬಿಟ್ಟು ಒಂದು 5 ಲೀಟರ್ 116 ರುಪೀಸ್ಗೆ ಸಿಕ್ತು. 5 ಪ್ಯಾಕೆಟಲ್ಲಿ ತಂದಿದ್ದೀನಿ. ಸೊ ಇಷ್ಟೇ ಇವತ್ತಿನ ಗ್ರಾಸರಿ ಶಾಪಿಂಗ್ ಕ್ಯಾಂಟೀನಲ್ಲಿ. ನಮ್ಮ ಆರ್ಮಿ ಕ್ಯಾಂಟೀನ್ಗೆ ಹೋದರೆ ಏನೋ ಒಂಥರ ವೆರೈಟೀಸ್ನ ನೋಡ್ತೀವಿ ನಾವು. ಇಲ್ಲಿ ಸೂಪರ್ ಮಾರ್ಕೆಟ್
ಅಲ್ಲೆಲ್ಲ ನೋಡೋ ಪ್ರಾಡಕ್ಟ್ಸ್ಗಿಂತ ಆರ್ಮಿ ಕ್ಯಾಂಟೀನ್ಸಲ್ಲಿ ಇನ್ನೂ ವೆರೈಟಿ ಇರುತ್ತೆ. ದಟ್ಸ್ ವೈ ಇಷ್ಟನ್ನು ತೊಗೊಂಡು ಬಂದಿದ್ದೀವಿ. ಹಾಗೆ ಎಲ್ಲನೂ ಅರೇಂಜ್ ಮಾಡಿಬಿಡೋಣ. ಸೊ ಒಂದು ಪಾರ್ಸೆಲ್ ಬಂದಿತ್ತು. ಇವಾಗ ಕಾಫಿ ಟೈಮ್. ಕಾಫಿ ಕುಡಿತಾ ಹಂಗೆ ನಮ್ಮ ಮಮ್ಮಿ ಪಾರ್ಸೆಲ್ ಓಪನ್ ಮಾಡ್ತಾಯಿದ್ದಾರೆ. ಏನದು? ವಾಟ್ ಈಸ್ ದಿಸ್? ನನಗೆ ಗೊತ್ತಿಲ್ಲ. ಏನಿದು ಮುಂದೆ ತೋರಿಸಿದ್ದು? ಡಿಸ್ಕಿ. ನಮ್ಮ ಸುನಿಲ್ಗೋಸ್ಕರ ತರಿಸಿರೋದು ನಾನು. ಇದಾ? ಎಸ್. ನೀನು ಸುನಿಲ್ಗೋಸ್ಕರ ಏನೇನೈತಿ? ಅದು ಡಿಸ್ಕಿ ಬ್ರ್ಯಾಂಡು. ಇದು ಪ್ಯೂರ್ ಲೆದರ್ ಪರ್ಸ್. ಹೌದಾ? ಅವ್ರಂತೂ ಅವ್ರಿಗೆ ಲಾಸ್ಟ್ ಟೈಮ್ ಕೊಡ್ಸಿದ್ದೀನಿಲ್ಲ, ಅದು ಇನ್ನೂ ಹೊಸದ್ರ ಥರನೇ ಇದೆ. ಮತ್ತೆ ಏನು ತರಿಸಿ? ಚೆನ್ನಾಗಿದೆಯಲ್ಲ ಅದು. ಅದು ತಗೊಂಡೆ 2 years ಆಯಿತು ಮಮ್ಮಿ. ತುಂಬ ಚೆನ್ನಾಗಿದೆ. ಅದು ಚೆನ್ನಾಗಿದೆ. ಸೊ ಇದು ಯಾರ ಕೇಳ್ತಿದ್ರಂತಲ್ಲ ಒಂದ್ಸರಿ. ಹಾಂ, ನಿನ್ನ ಇದು ವಾಲೆಟ್ ಕೊಟ್ಬಿಡು, ವಾಲೆಟ್ ಕೊಡು ಅಂತ. ವಾಲೆಟ್ ಕೊಡು ನನಗೆ ಅಂತಾರಂತೆ. ಅದನ್ನ ಹೆಂಡತಿ ಕೊಡ್ಸಿರೋದು ಅಂದ್ರಂತೆ. ಹಾಗೆ ನಾನು ಕೊಟ್ಟಿದ್ದು ಪರ್ಫ್ಯೂಮ್ನ ಎತ್ಕೊಂಡು ಹೊಂಟೋಗ್ಬಿಟ್ಟಿದ್ದೆ. ಯಾರೋ ಪರ್ಫ್ಯೂಮ್ ಎತ್ಕೋಗಿ ಆಮೇಲೆ ತಂದು ಕೊಟ್ರು ಅಂತ ಹೇಳಿದ್ರ. ತಂದ್ಕೊಟ್ರೆ ಏನೋ ಗೊತ್ತಿಲ್ಲ. ನಾವೇನೋ ಕೊಟ್ಟಿದ್ದು ಬಾಟಲೆಲ್ಲ ಎತ್ಕೊಂಡು ಹೋಗ್ಬಿಡೋದು ಅವರು. ಅಲ್ಲಿ ಕಂಪಾರ್ಟ್ಮೆಂಟ್ ಎಷ್ಟಿದೆ ನೋಡಿ ಒಳಗಡೆ. ಚೆನ್ನಾಗಿದೆಯಾ? ಚೆನ್ನಾಗಿದೆ, ಸ್ಟೈಲಿಶ್ ಆಗಿದೆ ಕಂಪಾರ್ಟ್ಮೆಂಟು. ಕಾರ್ಡ್ ಎಲ್ಲ ಹಾಕ್ಬಿಟ್ಟವ್ರೆ. ಬುಜ್ಜಿ ಮಾ ಇಡ್ಬೋದು. ಚೆನ್ನಾಗಿದೆ, ಸ್ಪೀಷಿಯಸ್ ಆಗಿದೆ ಅನಿಸುತ್ತೆ. ಎಸ್, ಪರವಾಗಿಲ್ಲ ಕಣೆ. ಸೊ ನೀನು ಬಂದ್ಮೇಲೆ ನಾನು ಅಡಿನ ಸುಮಾರು ಕೊಡಿಸ್ತಾ ಇರ್ತೀವಿ ಅವಾಗವಾಗ. ಅಯ್ಯೋ, ಏನು ಪಾರ್ಸಲಲ್ಲಿ ನಂಗೆ ಏನು ಕೊಡಿಸಿಲ್ಲ. ನಿನ್ಗೆ ಯಾಕೆ ಕೊಡಿಸ್ಲಿ? ನೀನೇ ಕೊಡಿಸ್ಬೇಕು ನನಗೆ. ನನಗೇನು ಕೊಡಿಸಿಲ್ಲ ಅಂತ ಹೇಳ್ತಾ ಇದೆಯಾ? ಏನು ಕೊಡ್ಸಲ್ವಾ ಹಂಗಿದ್ರೆ? ಓ, ಪಾರ್ಸಲಲ್ಲಿ ಕೊಡಿಸಿ. ಈಗ ನೀನು ಸ್ಕೂಲ್ಗೆ 1 ಲಕ್ಷ ಫೀಸ್ ಕಟ್ಟೋದು ಕೊಡು, ವಾಪಸ್ ಕೊಡಿಸ್ತಾಳೆ ನಿಮ್ಮಮ್ಮ. ಕೊಡು, ಅಲ್ಲೇ ಹೋಗಿ ಇಸ್ಕೊಳ್ಳಿ. ಸ್ಕೂಲ್ ಹತ್ರ ಹೋಗಿ ಇಸ್ಕೊಂಡು ಏನು ಕಟ್ಟರೆ ಫೀಸು? ಸರಿ ಆಯ್ತು, ನಿಮಗೂ ಕೊಡ್ಸೋಣ ಏನಾದರೂ. ನಿನಗೆ ಇವಾಗ ಬಿಸ್ಕೆಟ್ ತನ ಕೊಡಿಸ್ತಾನೆ ನಮ್ಮಮ್ಮ. ಅದು ಯಾರು ಕೊಡಿಸ್ರು? ಈಗ ತಿಂತಿದ್ದೀರ, ಅದೆಲ್ಲ ಯಾರು ಕೊಡಿಸ್ರು? ಅಲ್ಲೋ, ಮೆಲ್ಲೆ ಆಯಿತು. ಸೊ ಫ್ರೆಂಡ್ಸ್, ಇವಾಗ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಏನಕ್ಕಪ್ಪ ಅಂತಂದರೆ, ನನ್ನ ಹತ್ರ ಒಂದಷ್ಟು ಹೊಸ ಸ್ಯಾರಿಗಳಿದೆ ಆಯಿತಾ. ಅದರಲ್ಲಿ ತುಂಬ ಚೆನ್ನಾಗಿ ಕೇಳ್ತಾ ಇದ್ದೆ, ಅದಕ್ಕೋಸ್ಕರ ಇವಾಗ ಮಾಡ್ತಾ ಇದ್ದೀನಿ ವಿಡಿಯೋ. ಸ್ಯಾರಿ ಎಲ್ಲ ತೋರಿಸ್ತಿರಲ್ಲ, ಅದಕ್ಕೆ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಸ್ತೀರಾ ಇಲ್ವಾ ಅಂತ. ಸೊ ನನಗೆ ಸ್ಯಾರಿ ಕ್ರೇಜ್ ಇಲ್ಲ ಫ್ರೆಂಡ್ಸ್, ನಿಜ ಹೇಳ್ತೀನಿ. ನನಗೆ ಸ್ಯಾರಿ ಕ್ರೇಜ್ ಇಲ್ಲ. ನಾನು ಜಾಸ್ತಿ ಸ್ಯಾರಿ ಬ್ಲೌಸ್ನ ಸ್ಟಿಚ್ ಮಾಡಿಸಲ್ಲ. ಏನಕ್ಕೆ ಅಂತಂದರೆ ನಾನು ಪರ್ಟಿಕ್ಯುಲರಾಗಿ ನನಗೆ ಇಂಥದ್ದೇ ಬೇಕು ಅಂತ ತೊಗೊಂಡ್ರೆ ಅದನ್ನು ಮಾತ್ರ ಸ್ಟಿಚ್ ಮಾಡಿಸ್ತೀನಿ. ಇಲ್ಲಾಂದರೆ ನಾನು ಸ್ಯಾರಿಗೆ ಬ್ಲೌಸ್ ಸ್ಟಿಚ್ ಮಾಡಿಸಲ್ಲ. ಯಾಕಂದರೆ ನಾನು ಪದೇ ವೇರ್ ಮಾಡಲ್ಲ. ಏನಕ್ಕೆ ಅಂತಂದರೆ ರೀಸನು, ನಾನು ಸ್ಯಾರಿ ಹಾಕೊಳ್ಳೋದೇ ಕಮ್ಮಿ. ಯಾವಾಗಲಾದ್ರು 1 ಟೈಮ್ ಹಾಕ್ಬಿಟ್ಟು ಇಟ್ಟಿರೋ ಸ್ಯಾರಿನ ಅಲ್ಲಿ ಮುಟ್ಟು ನೋಡಲ್ಲ, ಹಾಗೆ ಇರುತ್ತೆ. ಮಮ್ಮಿ ಅಂತೂ ಬೈತಾ ಇರ್ತಾರೆ, ಉಡಲ್ಲ ನೀನು, ಏನಿಲ್ಲ ಹಂಗೆ ಹಿಂಗೆ ಅಂದ್ಕೊಂಡು. ಬಟ್ ನನಗೆ ಸ್ಯಾರಿ ಕ್ರೇಜ್ ಇಲ್ಲದೆ ಇರೋದ್ರಿಂದ ನಾನು ವೇರ್ ಮಾಡಲ್ಲ. ಈ ಸ್ಯಾರಿನ ಐ ಥಿಂಕ್ RS ಫ್ಯಾಷನ್ ಅಂತ ಬೆಂಗಳೂರಿಂದ ತರಿಸಿದ್ದು, ಚಿಕ್ಕಪೇಟೆ ಬೆಂಗಳೂರಿಂದ. ಈ ಸ್ಯಾರಿಗೆ ಬ್ಲೌಸು ಸ್ಟಿಚ್ ಆಗಿದೆ, ಬಟ್ ನಾನು ಮಮ್ಮಿಗೆ ಸ್ಟಿಚ್ ಮಾಡಿಸಿದ್ದೀನಿ. ಅಂದರೆ ಅವ್ರು ಸ್ಟಿಚ್ ಮಾಡಿಸ್ಕೊಳ್ಳಿ ಅಂತ ಕೊಟ್ಟೆ. ಆ್ಯಂಡ್ ಇದು ಒಂದು ಸಿಕ್ಕಾಪಟ್ಟೆ ಜನ ಇಷ್ಟಪಟ್ಟಿದ್ದಂಥ ಸ್ಯಾರಿ, ಕ್ರೇಪ್ ಮೈಸೂರು ಸಿಲ್ಕಲ್ಲಿ. ಇದು ಇನ್ಸ್ಟಾಗ್ರಾಮಿಂದನೇ ಬಂದಿದ್ದು. ಇದಕ್ಕೂ ಎಷ್ಟು ಪ್ರಿಟಿಯಾಗಿದೆ ಬ್ಲೌಸ್ ಅಂದರೆ, ನನಗೆ ಹಿಂಗೆ ಬರುತ್ತೆ ಬ್ಲೌಸ್ ಅಂತ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ತುಂಬಾ ಚೆನ್ನಾಗಿ ಡಿಸೈನ್, ಅಂದರೆ ನಾರ್ಮಲ್ ಪ್ಯಾಟ್ರನ್ ವರ್ಕಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ಸೊ ಚೆನ್ನಾಗಿದೆ ಇದು ಒಂಥರ. ಆ್ಯಂಡ್ ಆಲ್ಮೋಸ್ಟ್ ಇನ್ನೂ ಒಂದಿದೆ, ಅದನ್ನು ಮಮ್ಮಿಗೆ ಸ್ಟಿಚ್ ಮಾಡಿಸೋಕೊಟ್ಟೆ. ಅಂದರೆ ನನಗೆ ಅಷ್ಟು ಇಷ್ಟ ಆಗಲ್ಲ. ಇದು ಒಂದು ನಮ್ಮ ಸಬ್ಸ್ಕ್ರೈಬರ್ ಕೊಟ್ಟಿರೋ ಸ್ಯಾರಿ. ಸೊ ನಾನೇನಾದ್ರೂ ನನ್ನ ಪ್ಲ್ಯಾನಿಂಗ್ ಏನಿರೋದು, ನನ್ನ ಸೀಮಂತ ನಾನು ಮಾಡಿಕೊಂಡ್ರೆ 100% ತುಂಬ ಚೆನ್ನಾಗಿರೋ ಸ್ಯಾರಿನ ತೆಗೆದು ಅದನ್ನ ವರ್ಕ್ ಮಾಡಿಸಿ ತುಂಬ ಡಿಫ್ರೆಂಟಾಗಿ ವರ್ಕ್ ಮಾಡಿಸ್ಬೇಕು ಅನ್ನೋ ಒಂದು ಆಸೆ ಇದೆ ನನಗೆ. ಏನಕ್ಕೆ ಅಂತಂದರೆ, ಹೆಣ್ಮಕ್ಳಿಗೆ ಅಂತಂದರೆ 1 ಇಲ್ಲ 2 ಅಷ್ಟೇ ಸೀಮಂತ ಮತ್ತು ಏನು ಪ್ರೆಗ್ನೆನ್ಸಿ ಜರ್ನಿ ಅನ್ನೋದು. ಸೊ ಇದು ನನ್ನ 2nd ಬೇಬಿ ಆಗಿರೋದ್ರಿಂದ ಅದು ಏನೋ ಒಂಥರ ಮಾಡಿಕೊಂಡ್ರೆ ನಾನು ತುಂಬ ಚೆನ್ನಾಗಿ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಸ್ಬೇಕು ಅನ್ನೋ ಆಸೆ ಇದೆ. ಬಟ್ ಇಲ್ಲ ಅಂದರೆ ಈ ಸ್ಯಾರಿನ ಸ್ಟಿಚ್ ಮಾಡಿಸ್ಬೇಕು ಅಂತ ಅಂದ್ಕೊಂಡ್ರೆ. ಬಟ್ ನಾನು ಸೀಮಂತಕ್ಕೆ ಅಂತಲೇ ಒಂದಷ್ಟು ಆಸೆ, ಕನಸು, ಸೆಲೆಕ್ಷನ್ ಮಾಡೋ ರೀತಿ ಎಲ್ಲ ಬೇರೆ ಥರ ಅಂದ್ಕೊಂಡಿದ್ದೀನಿ. ಸೀಮಂತ ಅಂದರೆ ಏನೋ ಒಂಥರ ಖುಷಿ ಆಗುತ್ತೆ. ಬಟ್ ನಮಗೆ ಟೈಮು
ನಾವು ಅಂದ್ಕೊಂಡಂಗೆ ಕರೆಕ್ಟಾಗಿ ಆಯಿತು ಅಂತಂದರೆ ಫ್ರೆಂಡ್ಸ್ ಖಂಡಿತವಾಗ್ಲೂ ಎಲ್ಲ ಒಳ್ಳೆಯದಾಗುತ್ತೆ. ಹಾಗಾಗಿ ಈ ಸೀರೆನೂ ತುಂಬ ಚೆನ್ನಾಗಿದೆ. ನೋಡುವ, ನಾನು ಸೀಮಂತಕ್ಕಾಗೋ ದಿನ ಎಲ್ಲ ಫೋಟೋಶೂಟ್ ಮಾಡಿಸೋ ಪ್ಲ್ಯಾನು ಇದೆ ನನಗೆ. ಅದರಲ್ಲಿ ವೆಸ್ಟರ್ನ್ ಫೋಟೋಶೂಟ್ ಮಾಡಿಸ್ತೀನಿ ಆ್ಯಂಡ್ ಟ್ರೆಡಿಷ್ನಲ್ ಆಗೂ ಒಂದು ಮಾಡಿಸ್ಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಸ್ಟಿಚ್ ಮಾಡಿಸಿ ವೇರ್ ಮಾಡೋಣ ಅನ್ನೋ ಪ್ಲ್ಯಾನ್ ಇದೆ. ಸೊ ಹೆಂಗಿದೆ ಅಂದರೆ ನನಗೆ ಇಷ್ಟ ಆಯಿತು, ಇದು ಇಷ್ಟ ಆಯಿತು, ಇದು ತುಂಬ ಇಷ್ಟ ಆಯಿತು. ಇದು ಒಂಥರ ಡಿಫ್ರೆಂಟ್ ಆಗಿದೆ ಅಲ್ವಾ, ಈ ಥರ ಕಾಂಬಿನೇಷನ್ ಇವಾಗ ಜಾಸ್ತಿ, ಹಂಗಾಗಿ ಇಷ್ಟ ಆಯಿತು. ನಮ್ಮ ಮಮ್ಮಿ ಸ್ಟಿಚ್ ಮಾಡಿಸ್ಬಿಟ್ಟು ಅಂತಿದ್ದಾರೆ, ಇವಾಗ ಹೆಂಗಿದ್ರು ನನ್ನ ಸೈಜೆಲ್ಲ ನಿಂಗೆ ಆಗುತ್ತೆ ಅಲ್ವಾ, ನೀನೇ ವೇರ್ ಮಾಡ್ಕೊಬಿಡು, ವೇರ್ ಮಾಡಿ ವೀಡಿಯೋ ಮಾಡ್ತೀನಿ ಅಂತೀಯಲ್ಲ, ವೀಡಿಯೋಸ್ ಮಾಡ್ಕೊ ಅಂತ ಅಂದರು. ನಾನು ಹೇಳಿದೆ, ನಾನು ಆಲ್ರೆಡಿ ವೀಡಿಯೋಸ್ ಎಲ್ಲ ಮಾಡಾಗಿದೆ ಮಮ್ಮಿ, ಆ ಸ್ಯಾರಿಯಲ್ಲಿ ಪದೇ ಪದೇ ಏನು ಮಾಡಲ್ಲ, ನೀವು ವೇರ್ ಮಾಡಿ ಅಂತ ಅಂದ್ಬಿಟ್ಟು ಆಲ್ರೆಡಿ ವೇರ್ ಮಾಡಿಸಿ 1 ವೀಕ್ ಮೇಲಾಯಿತು. ಬಟ್ ಅವ್ರು ವೇರ್ ಮಾಡಿಲ್ಲ. ಇವಾಗ ನನಗೋಸ್ಕರ ಒಂದು ರಾಶಿ ಬಟ್ಟೆಗಳಿದೆ, ಮನೆಯಲ್ಲಿ ಯಾರೂ ಇಲ್ಲ, ಎಲ್ಲ ಹೊರಗಡೆ ಹೋಗಿದ್ದಾರೆ ಕೆಲಸಗಳ ಮೇಲೆ. ವಿಶು ಇವಾಗ ಜಸ್ಟ್ ಹೋದ. ಆ್ಯಂಡ್ ಒಂದಷ್ಟು ಬಟ್ಟೆಗಳಿದ್ದಾವೆ, ಅದನ್ನು ಫೋಲ್ಡ್ ಮಾಡಿಡಬೇಕು. ಸೊ ನನಗೆ ಫೋಲ್ಡ್ ಮಾಡಿ ಸಾಂಬಾರು ಏನಿಲ್ಲ, ಮೊಳಕೆ ಕಾಳು ಸಾಂಬಾರು ಅಷ್ಟೇ. ರೈಸ್ ಒಂದು ಮಾಡ್ಕೋಬೇಕು, ವಿಶು ಬರ್ತಾನ ಏನು ಅಂತ ಕೇಳಿಬಿಟ್ಟು. ಆಮೇಲೆ ರೈಸ್ ಕೇಳಿನ ಹೊರಗಡೆಯಿಂದ ಮಳೆ ಬೇರೆ ಬರ್ತಾಯಿದೆ, ಒಂಥರ ಚೆನ್ನಾಗಿದೆ ವೆದರು. ಇತ್ತು ಮಸಾಲೆ ಪುರಿ ತೊಗೊಂಡು ಬನ್ನಿ ಅಂತ ಹೇಳಿದ್ರಿ. ಮಸಾಲೆ ಪುರಿ ಎಲ್ಲ ತಿಂದಾದ್ಮೇಲೆ ಡಿಸೈಡ್ ಮಾಡ್ತೀನಿ ರೈಸ್ಗೆ ಎಷ್ಟು ಇಡಬೇಕು ಅಂತ, ಇಲ್ಲಾಂದ್ರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಅಲ್ವಾ. ನೋಡಿ ನನ್ನ ಬೆಡ್ ಈ ಮಳೆಯಲ್ಲಿ ಇಷ್ಟು ಬಟ್ಟೆ ಒಣಗಿಸಿರೋದಕ್ಕೇ ಖುಷಿ ಪಡ್ಬೇಕು ನಮ್ಮ ಮನೇಲಿರೋರು. ನಾನು ನಮ್ಮ ಮಮ್ಮಿ ಸೇರ್ಕೊಂಡು ಪಾಪ ಎತ್ಕೊಳ್ಳೋದು, ಒಣಗಿಸೋದು, ಹಾಕೋದು ಅದೇ ಕೆಲಸ ಆಗೋಗಿದೆ ನಮಗೆ. ಇದೆಲ್ಲ ವಿಶು ಪ್ಯಾಂಟ್. ಅವ್ನ ಪ್ಯಾಂಟ್ ಎಷ್ಟು ಪರ್ಫ್ಯೂಮ್ ಸ್ಮೆಲ್ ಬರುತ್ತೆ, ಎಷ್ಟೇ ಉಜ್ಜಿದ್ರೂ ಯಾವುದೋ ಒಂದು ಪರ್ಫ್ಯೂಮ್ ಹಾಕೋತಾನೆ ಯಪ್ಪ ಅನ್ನೋರೀತಿರುತ್ತೆ ಫ್ರೆಂಡ್ಸ್. ನಿಜವಾಗ್ಲೂ ಎಷ್ಟು ಹೇಳಿದ್ರು ಕೇಳಲ್ಲ. ಎಷ್ಟು ಕಾಸ್ಟ್ಲಿ ಗೊತ್ತಾ ಅಕ್ಕ, ಅಲ್ಲಿಂದ ತರಿಸಿರೋದು ಅಂದ್ಕೊಂಡು. ಬೇಸಿಗೆಗಾಲದಲ್ಲಿ ನಿದ್ದೆ ಮಾಡಬೇಕು ಅಂತ ಅಂದ್ಕೊಂಡ್ರು ನಿದ್ದೆ ಮಾಡೋಕ್ಕಾಗಲ್ಲ. ಈ ಚಳಿ ಟೈಮಲ್ಲಿ, ಮಳೆ ಚಳಿ ಟೈಮಲ್ಲಿ ನಿದ್ದೆ ಮಾಡಬಾರ್ದು ಅಂತ ಎಷ್ಟೇ ಅಂದ್ಕೊಂಡ್ರು ನಿದ್ದೆ ಕಂಟ್ರೋಲೇ ಮಾಡೋಕ್ಕಾಗಲ್ಲ, ಆಕಳಿಗೆ ಬರ್ತಾನೆ ಇರುತ್ತೆ ಈ ವೆದರು. ನಮ್ಮ ಮಮ್ಮಿ ಹೇಳ್ತಾರೆ, ಆಹಾ ಬಾಣಂತನಕ್ಕೆ ಮಾತ್ರ ಸರಿಯಾಗಿರೋ ಸೀಸನಲ್ಲಿ ಬಾಣಂತನ ಆಗುತ್ತೆ ಕಣೆ ನಿಂದು, ಚಳಿಯಲ್ಲಿ ನೀನು ಪಾಪು ಇಬ್ಬರು ಹೊಸ್ಕೊಂಡು ಮಲ್ಕೊಳ್ಳೋದೆ ಅಂತ ಹೇಳ್ತಾಯಿದ್ರು. ಬಟ್ ಸೀರಿಯಸ್ಲಿ ಮಳೆ ಟೈಮು ತುಂಬಾ ಕೇರ್ಫುಲ್ಲಾಗಿ ಮಗುನ ನೋಡ್ಕೋಬೇಕು. ಯಾಕಂದರೆ ಶೀತ, ನೆಗಡಿ, ಕೆಮ್ಮು ಅಂದ್ಕೊಂಡು ಮಕ್ಕಳು ಹುಷಾರು ತಪ್ಪದೆ ಆ ಟೈಮಲ್ಲಿ ಅಲ್ವಾ. ಸೊ ತುಂಬ ಕೇರ್ಫುಲ್ಲಾಗಿ ನೋಡ್ಕೋಬೇಕು.